ನಮಸ್ತೆ ಎಲ್ಲರಿಗೂ. ನಾನು ಮೇಘನ್ ಅವ್ರ ಗಂಡ. ಈ ಒಂದು ವಾರದಿಂದ ಕೇಳ್ತಾ ಇದ್ರಲ್ಲ ದಿಲೀಪ್ ಮತ್ತು ಮೇಘನ್ ಅವ್ರದ್ದು ಲೈಂಗಿಕ ಕಿರುಕುಳ ಬಗ್ಗೆ. ನನಗೆ 29ನೇ ತಾರೀಕು ಒಂದು ಕರೆ ಬರುತ್ತೆ. ಜಡ್ಜ್ಮೆಂಟ್ ಕರೆದಿರ್ತಾರೆ, ನಾನು ನನ್ನ ಹೆಂಡತಿ ಹೊರಟಿರ್ತೀವಿ. 29ನೇ ತಾರೀಕು ಕರೆ ಬಂದಾಗ ಒಂದು 3ನೇ ವ್ಯಕ್ತಿ ಕಡೆಯಿಂದ ಕರೆ ಬಂದಿರುತ್ತೆ. ಕರೆ ಬಂದಾಗ ದಿಲೀಪ್ ಅನ್ನೋ ವ್ಯಕ್ತಿ ಲೈನಲ್ಲಿರ್ತಾನೆ, ಕಾನ್ಫರೆನ್ಸ್ ಕಾಲ್ ಮುಖಾಂತರ ಇರ್ತಾನೆ. ದಿಲೀಪ್ ಏನು ಹೇಳ್ತಾನಂದರೆ, ಲೈಂಗಿಕ ಕಿರುಕುಳ ಆಗಿಲ್ಲ, ಜಾತಿ ದೌರ್ಜನ್ಯ ಆಗಿಲ್ಲ, ಈ ಥರ ಎಲ್ಲ ಎಳೆದಾಡಿಲ್ಲ ಅಂತ ಹೇಳ್ತಾನೆ. ಯಾರಿಗೆ? ನನ್ನ ಹತ್ರ ಹೇಳಿ ಹೆಂಡತಿ ಕೂಟಿ ಹೇಳಂತ ಹೇಳ್ತಾನೆ. ಅದಾದ ನಂತರ ಮತ್ತೆ ಇದೆಲ್ಲ ಮಾಧ್ಯಮದವರೇ ಮಾಡಿದ್ದು, ಮಾಧ್ಯಮದವರೇ ಬರ್ಕೊಟ್ಟಿದ್ದು, ಮಾಧ್ಯಮದ ಮೇಲೆ ಹಾಕು ಅಂತ ಹೇಳ್ತಾನೆ. ಅದು ಅಷ್ಟಲ್ದೇ ಸರ್, 50 ಕಿಲೋಮೀಟ್ರ್ ಆತ ತಪ್ಪು ಮಾಡಿಲ್ಲ ಅಂದರೆ 50 ಕಿಲೋಮೀಟ್ರ್ ನಾವು ಸಂಬಂಧಿಕರ ಹತ್ರ ಯಾಕೆ ಹೋಗ್ತಾನೆ? 4 ಜನ ಕೂಡ ಕಳಿಸಿದಾನೆ ಅಲ್ಲಿಗೆ ಹೋಗಿ. ಅಲ್ಲಿ ಕೂಡ ನಮ್ಮ ಸಂಬಂಧಿಕರ ಕಡೆದೇ ಫೋನ್ ಮಾಡಿಸಿರೋದು. ನಮ್ಮೂರಿಗೂ ಅವ್ರವ್ರಿಗೂ 50 ಕಿಲೋಮೀಟ್ರ್ ದೂರ. 50 ಕಿಲೋಮೀಟ್ರ್ ದೂರದಲ್ಲಿರೋ ಸಂಬಂಧಿಕರ ಹತ್ರ ಒಂದು 4 ಜನ ಕಳಿಸ್ತಾನೆ. ಇವನ ಜೊತೆ ಇರೋ ಚೇಲಗಳು ಹೋಗ್ತಾರೆ ಹುಡಿಕೊಂಡು. ಇವನು ತಪ್ಪು ಮಾಡಿಲ್ಲ ಅಂದರೆ ಕಾನೂನು ರೀತಿ ಬಂದು ಹೋರಾಟ ಮಾಡೋಕೆ ಬಿಟ್ಟರೆ ಈಗ ತಲೆ ಮರೆಸ್ಕೊಂಡು ಯಾಕೆ ಓಡಾಡಬೇಕು? ತಲೆ ಮಾಡಿಸ್ಕೊಂಡು ಓಡಾಡ್ತಾನೆ. ನಾನು ತಪ್ಪು ಮಾಡಿದಾನಂತ ಸುಮಾರು ಹೆಣ್ಮಕ್ಳು ನನಗೆ ಸಮೇತ ಕೂಡ ಕಾಲ್ ಮಾಡಿ ಹೇಳಿದ್ದಾರೆ. ಸರ್, ಇಬ್ಬರು ಕಾಲ್ ಮಾಡಿ ನನ್ನ ಹತ್ರ ಆಡಿಯೋ ಕ್ಲಿಪ್ ಇದೆ, ಆಡಿಯೋ ಕ್ಲಿಪ್ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಕೊಡ್ತೀನಿ, ಅದನ್ನು ಎಲ್ಲ ತಲುಪಿಸಿ ಜನಗಳಿಗೆ ತಿಳಿಸಿ. ಎಷ್ಟೋ ಹೆಣ್ಮಕ್ಳು ಇವತ್ತು ಇವನಿದ್ದ ಲೈಂಗಿಕ ಕಿರುಕುಳ ಒಳಗಾಗಿ ಎಷ್ಟೋ ಜನ ಕೆಲಸ ಬಿಟ್ಟು ಅವ್ರ ಗಂಡನ ಜೊತೆ ಸುಮ್ಮನಿದ್ದಾರೆ. ನಾವು ಕರೆದ್ರೆ ಅವ್ರು ಯಾಕೆ ಮುಂದೆ ಬರ್ತಾ ಇಲ್ಲ ಅಂದರೆ ಸರ್, ಅವರು ಇವನ ಹತ್ರ ಹಣ ಬಲ, ಜನ ಬಲ, ದೌರ್ಜನ್ಯ ಸಿಕ್ಕಾಪಟ್ಟೆ ಇದೆ. ಅದರಿಂದ ಅವ್ರು ಹೆದರ್ಕೊಳ್ತಾ ಇದ್ದಾರೆ. 86 CCTV ಕ್ಯಾಮ್ರಾ ಇದೆ ಅಂತ ಅವನ್ನೆಲ್ಲ ಮೀಡಿಯಾ ಮುಂದೆ ಬಂದು ಹೇಳಿದ್ದಾನೆ. ಆ 86 CC ಕ್ಯಾಮ್ರಾ ಒಂದು ಕಡೆ ಇದ್ದರೆ ಒಂದೇ ಒಂದು ಶೆಡ್ಡಲ್ಲಿ ಮಾತ್ರ ಇಲ್ಲ. ಅದು ಏನಕ್ಕೆ ಇಕ್ಕೊಂಡಿಲ್ಲ ಅವನು? 450 ಜನ ಕೆಲಸ ಮಾಡೋ ಮಹಿಳೆಯರ ಹತ್ರ ಇರ್ಬೇಕಾದ್ರೆ ಲೇಡೀಸ್ ಟಾಯ್ಲೆಟ್ ಹತ್ರ ಇವ್ನಿಗೆ ಏನು ಕೆಲಸ? 450 ಜನ ಕೆಲಸ ಮಾಡೋ ಯಾರಿಗೂ ಕಾಣದಿಲ್ಲದು ಹಾವು ಇವ್ನಿಗೆ ಹೆಂಗೆ ಕಾಣುತ್ತೆ? 150 ಜನ ಜೆಂಟ್ಸ್ ಕೆಲಸ ಮಾಡ್ತಾರೆ, 300 ಜನ ಲೇಡೀಸ್ ಕೆಲಸ ಮಾಡ್ತಾರೆ. ಒಬ್ಬ ಆಲ್ರೆಡಿ ಸೆಕ್ಯೂರಿಟಿ ಇದ್ರೂ ಕೂಡ 450 ಜನಕ್ಕೆ ಕಾಣದಿಲ್ಲದು ಲೇಡೀಸ್ ಟಾಯ್ಲೆಟಲ್ಲಿ ಇವ್ನಿಗೆ ಮಾತ್ರ ಹಾವು ಕಾಣುತ್ತೆ. 450 ಜನಕ್ಕೆ ಯಾರು ಕಾಣಿದೆ, ಇವ್ನಿಗೆ ಹೆಂಗೆ ಲೇಡೀಸ್ ಟಾಯ್ಲೆಟಲ್ಲಿ ಹಾವು ಕಾಣುತ್ತೆ? ಲೇಡೀಸ್ ಟಾಯ್ಲೆಟ್ ಏನು ಕೆಲಸ? ಒಬ್ಬ MD ಆದನು ಕಂಪ್ನಿಯಲ್ಲಿ ಯಾರಿಗಾನ ಬೇರೆಯವ್ರಿಗೆ ಹೇಳ್ಬೋದು ತಾನೆ, ಓವರಲ್ಲಿ ಹಾವಿದೆ ಅಂತ. ಇವನೇ ಯಾಕೆ ಖುದ್ದಾಮಲ್ಲಿ ಹೋಗ್ಬೇಕು? ಈ ಥರ ತುಂಬ ವಿಚಾರಗಳಿದಾವೆ ಸರ್. ಇದನ್ನು ದಯವಿಟ್ಟು ತನಿಖೆ ಮಾಡಿ. ಲೇಡೀಸ್ ಟಾಯ್ಲೆಟ್ಗೆ ಹೋಗ್ತಾನಂತೆ. ಲೇಡೀಸ್ ಟಾಯ್ಲೆಟ್ ಹತ್ರ ಹೋಗಿದ್ದಾನೆ, ಖುದ್ದಾಮ್ ನೋಡಿದ್ದಾರೆ. ಹೆಣ್ಮಕ್ಳು ಕೂಡ ನಮ್ಗೆ ಹೇಳಿದ್ದಾರೆ, ಈ ಥರ ಇರ್ತಾನೆ ಕಾರಣ ಈ ಥರ ಮಾಡಿದ್ದಾನೆ ಅಂತ. ಈ ಥರ ತುಂಬ ಅನೇಕಗಳು ನಡೆದಿದೆ ಸರ್. ಜೀಲಿ ಕಂಪ್ನಿಯಲ್ಲಿ ಕೆಲಸ ಮಾಡೋ ಎಷ್ಟೋ ಹೆಣ್ಮಕ್ಳು ಇವನು ಲೈಂಗಿಕಕ್ಕೆ ಬಲಿಯಾಗಿದ್ದಾರೆ. ಮತ್ತು ಇವನಿದ್ದ ಕೆಲಸ ಕೂಡ ಬಿಟ್ಟಿದ್ದಾರೆ. ಇವನು ಅಷ್ಟು ಇಷ್ಟು ಹಿಂಸೆ ಕೊಟ್ಟಿಲ್ಲ ಹೆಣ್ಮಕ್ಳಿಗೆ, ತುಂಬ ಜನ ಕೊಟ್ಟಿದ್ದಾನೆ. ದಯವಿಟ್ಟು ಇದನ್ನು ನಮಗೂ ಕಾಲ್ ಮಾಡಿದರು. ಒಂದು 50 ಕಿಲೋಮೀಟ್ರ್ ದೂರ ಇದ್ದಾನು ಹೋಗಿ ಅಲ್ಲೆಲ್ಲ ನಮ್ಮ ಸಂಬಂಧಿಕರ ಹತ್ರ ಕೂಡ ಹೇಳ್ಸಿರು, ನಾವು ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಬೇಕು, ನಾವು ಕಾನೂನು ರೀತಿ ಹೋರಾಡ್ತಾ ಇದ್ದೀವಿ, ನಮಗೆ ನ್ಯಾಯ ಕೊಡಿಸಿ ಅಂತ ನಾವು ಕಾನೂನ ಕೇಳ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿಸಿ ಸಾಹೇಬ್ರೆ. ಇಲ್ಲಾಂದರೆ ನಾವು DYSP ಆಫೀಸ್ ಮುಂದೆ ಧರಣಿ ಕೂಳೋದಂತೂ ನಿಜ. ನಮಗೆ ನ್ಯಾಯ ಬೇಕು.